ಒಬ್ಬೊಬ್ರೆ ಬನ್ನಿ, ಒಂದಿಬ್ರು ಸಾಕು ಬನ್ನಿ. ಸ್ವಲ್ಪ ಕುಂತ್ಕೊಳ್ಳಿ. ईटी न्यूज में आप सभी दर्शकों का स्वागत है। मैं हूं आपके साथ मुबीना। ನಮಸ್ಕಾರ ರೀ. ನಾವು ಇಷ್ಟೆಲ್ಲ ದುಡ್ಡು ಕಟ್ಟಿದ್ರು ನಮ್ಗೆ ಗಿನ ಆದ್ರೂ ನಮಗೆ ಮನಿ ಕೊಡಕ್ಕೆ ಇವ್ರು ತಯಾರಿಲ್ಲ. ಒಂದ್ ಬೆಳಗ್ಗೆಯಿಂದ ಬಂದು ನಾವ್ ಇಲ್ಲಿ ಇಷ್ಟೊತ್ತನ ಬಂದು ಕೂತೀವಿ ಅಂದ್ರು ಒಂದ್ ರೆಸ್ಪಾನ್ಸ್ ಕೊಡೋಲಾಗ್ಯಾರ. ಸುಮ್ ಬರ್ತಾರ ನೋಡಿ ಹೋಗ್ತಾರ, ಸುಮ್ ಬರ್ತಾರ ನೋಡಿ ಹೋಗ್ತಾರ. ಇವ್ರಿಗೆ ಮೊನ್ನೆ ಆದ್ರೂ ಅವರು ದೊಡ್ಡವರು ಯಾರೋ MLA ಅಂತೇಳಿ ಅವರು ಹೇಳ್ಯಾರ ಇವ್ರಿಗೆ ಹಾಕ್ಪತ್ರ ಕೊಡ್ರಿ ಇವ್ರಿಗೆ ಅಂತೇಳಿ. ಇವ್ರೇನು ಒಂದಿಷ್ಟು ರೆಸ್ಪಾನ್ಸ್ ನಮಗ್ ಇದು ಕೊಡೋಲಾಗ್ಯಾರ. ನಮ್ಮ ಮನಿ ಅಂತೂ ಅಲ್ಲಿ ಎಲ್ಲಾ ಸೋರ್ಲಾಕತ್ತದ್ರಿ ಮನಿ. ಒಟ್ಟು ನಮಗ್ ಇರ್ಲಕ್ ಜಾಗ ಇಲ್ರಿ. ಇವ್ರಂತೂ ಒಂದಿಷ್ಟು ತಲಿ ಕೆಡ್ಸ್ಕೊಳಲಾಗ್ಯಾರ್ರಿ. ಅಂದ್ರ ನಮ್ಗೇನು ಅಷ್ಟುನು ಇದ್ರಲ್ಲಿ ನಮ್ಗ ಅಷ್ಟುನು ಬೆಲೆ ಇಲ್ರಿ ಏನ್ರಿ. ಇವ್ರಿಗೆ ಮ್ಯಾಗಿಂದೇ ಆರ್ಡರ್ ಬಂದ್ ಬಳಕ ಇವ್ರು ನಮಗ್ ಕೊಡ್ಬೇಕಲ್ವಾ. ಇವ್ರು ಅಷ್ಟುನು ಇದು ಮಾಡೋಲಾಗ್ಯಾರ್ರಿ. ಮುಂದವ್ರು ನೋಡ್ರಿ ಅವ್ರು ಕೊಡುತನ ನಾವ್ ಇಲ್ಲೇ ಇರ್ತೀವ್ರಿ. ರೀ ನಾವ್ ಎಷ್ಟು ದಿನ ಉಪವಾಸ ಬಿದ್ರು ಸರಿ, ನಮಗ್ ಇಲ್ಲೇ ಅವ್ರ ಒಯ್ದು ನಮಗ್ ಜೈಲಿಗೆ ಹಾಕಿದ್ರು ಸರಿ, ಅವ್ರ ನಮ್ಮ ಮ್ಯಾಲ ಏನಾದ್ರು ಕ್ರಮೇಣ ತಗೊಂಡ್ರು ಸರಿ, ಆದ್ರ ನಮ್ದು ಹೋರಾಟ ನಾವ್ ಬಿಡಂಗಿಲ್ರಿ. ಅವರು ನಮಗ್ ಕೊಡುತನ ಬಿಡಂಗಿಲ್ರಿ. काजल बीजापुर। हम सालों से इस घर के लिए बहुत होराट कर रहे हैं, फिर भी नो आज देते कल देते आज देते कल देते बोल के बहुत दिन से सता रहे। कितने बार आके कॉर्पोरेशन में जा रहे, बैठ रहे, और सुबह से लेके शाम तक आते, हाँ देते लो जाओ बोल के ऐसा बोलते, उनके नाम पे ये डालते, इनके नाम पे वो डालते। ये छोरा आज क्या है फैसला करना उन्होंने। हाँ आज क्या देते क्या नहीं बोल के हमको फैसला करना, नहीं तो हम इधर से उठ के नहीं जाते। आज रात होंगे कुछ भी होंगे इधर ही बैठते। आज हमारा क्या है हक पत्र हमको देना। हाँ भरे। हाँ क्या मालूम इनको क्या तकलीफ हो रही। हाँ इतना पूछ रहे, ये नो बोले थे आज 10 तारीख को देते, परसों 10 तारीख गए आए, 10 तारीख को नहीं बोले, आज आए आज दे रहा, सुबह से आके बेटे देते बोल रहे, अभी तक उनका क्या रिप्लाई नहीं आया। तो अधिकारी का बात करेगी। हाँ तुम्हारे साथ कौन था को बात करे अधिकारी? कौन नहीं आए सुबह तक, हम ही बैठे था। क्या खाना नहीं पीना नहीं पानी नहीं कुछ भी नहीं, सुबह से बहुत देर इधर ही बैठे। हाँ उठ के भी किधर नहीं गए। उन्होंने आके पूछने का छोड़ो, कुछ क्या आते जाते घूमते जाते, लेकिन क्यों बैठे क्यों आए बोल के क्या पूछने नहीं कर रहे। हम ही जा के आ रहे ऑफिस में। तुम्हारे साथ क्या अन्याय हुआ क्या? हमारे साथ बहुत बड़ा अन्याय हुआ है ऐसा करके। ऐसा बीच में बुलाए, उधर घर देते वक्त बुला के उधर हक पत्र दिए। उन्होंने शासक भी बोले दो इनको, इनका पैसा आके पड़े, गवर्नमेंट का पैसा आके पड़े इनको दो बोल के, अभी तक कुछ रिस्पॉन्स नहीं ले रहे हमारे बारे में। तुमको तकलीफ किससे हो रही महानगर पालिका? हाँ महानगर पालिका में क्या कमिश्नर है क्या रिप्लाई कुछ नहीं दे रहे, आ रहे जा रहे इतना। उनको क्या है बोलना, क्या है फाइनल करना हमारा, नहीं तो हम आज इधर से नहीं जाते। आगे क्या कर रहे हो? हम आगे नहीं हुआ तो अभी देखते, नहीं तो हम इसको होराट को रुक जाते, फिर नहीं तो क्या होता फिर। मेरा नाम अजय बांडेकर। ಈರಣ್ಣ ಲಗಡಿ ಅಂತ ನವಸ್ಫೂರ್ತಿ ಸಂಘಟನೆ ಜೋಗಪ್ಪ ಸಮುದಾಯದವರು. ಇಲ್ಲಿವರೆಗೆ ನಾವು ಈ ಮಹಾನಗರ ಪಾಲಿಕೆಗೆ ಬಂದು ಸಾಕಷ್ಟು ಸಲ ಬಂದೇವಿ ಹೋದೇವಿ. ಹೋದ್ರು ಅವ್ರು ನಮ್ಗೆ ಬರೀ ಬಂದಾಗ ಒಂದೊಂದು ಆಶ್ವಾಸನೆ ಕೊಟ್ಟೆ ಕಳಿಸ್ತಾರೆ. ಮೇಯರ್ ಆಯ್ತು ಕಮಿಷನರ್ ಆಯ್ತು ಎಲ್ಲರೂ ಮುಗಿದ್ರು. ಈಗ ಎಲ್ಲರೂ ಮುಗಿದು MLA ಅವ್ರ ಸದಕ್ಕೆ ಕೊಡು ಅಂದ್ರೂ ಅವ್ರು ಕೊಡ್ಲಿಕ್ಕೆ ನಮ್ಗೆ ಒಟ್ಟು ಯಾವ್ದವ್ರಿಗೆ ಬೇಕಾಗ್ಯದ ಒಟ್ಟು ಅದನ್ನ ಏನು ಹೇಳಿಕ್ ತಯಾರಿಲ್ಲ. ಇನ್ನೂ ಅವ್ರಿಗೆ ಏನು ಲಂಚ ಬೇಕಂದ್ರೂ ನಾವು ಭಿಕ್ಷಾಟನೆ ಮಾಡಿ ಅವ್ರಿಗೆ ಲಂಚ ಆದ್ರೂ ಕೊಡ್ಬೋದು, ಇಲ್ಲ ಅನ್ನಂಗಿಲ್ಲ. ಖರೆ ಪರಂತು ನಮ್ಗೆ ಇಷ್ಟ ಯಾಕೆ ನಮ್ಗೆ ಇವರು ಒಟ್ಟು ಇದು ಕೊಡ್ಲಿಕ್ಕತ್ತ ತ್ರಾಸ. ಬರೋದು ಹೋಗೋದು ಇದೇ ಆಗ್ಲಿಕ್ಕತ್ತದ. ನಾವೇನು ಅವ್ರ ಮನೆಗೆ ಭಿಕ್ಷಾಕ್ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ. ಗೋರ್ಮೆಂಟ್ಗೆ ಭಿಕ್ಷಾಕಿ ಕಿಸಿನ ನಾವು ಗೋರ್ಮೆಂಟ್ದಿಂದ ಇವು ಸಮುದಾಯಕ್ಕೆ ನಾವು ಇದಕ್ಕೆ ರೊಕ್ಕ ಹಾಕೇವಿ. 3,17,000 50 ಜನದ ಹಾಕಿದ್ರಿ. 1,58,58 ಲಕ್ಷ ರೂಪಾಯಿ ಗೋರ್ಮೆಂಟ್ಗೆ ನಾವು ಹಾಕಿ 4 ವರ್ಷ ಆಯ್ತು ಬಿಡುಗಡೆ ಮಾಡಿಸಿದ್ರು ಅವ್ರು ನಮಗೆ ಏನಾದ್ರೂ ಆಶ್ರಯ ಯೋಜನೆ ಕೊಡ್ಲಿಕ್ಕೆ ತಯಾರಿಲ್ಲ. ಏನಂದ್ರೆ ಅವ್ರು ನಮ್ಗೆ ಒಟ್ಟು ಏನು ಮಾಡ್ಲಿಕ್ಕೆ ತಯಾರಿಲ್ರಿ. ಇನ್ನು ನಾವು ಇದುವರೆಗೆ ನಮ್ಮ ಜೀವನನೇ ಜೀವನ ಹೋದ್ರೂ ಕರೆ ಅವ್ರು ನಮ್ಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಕೊಡಬೇಕಂತ ನಾವು ಹೋರಾಟ ಬಿಡೋಂಗಿಲ್ಲ. ಇಷ್ಟೊತ್ತನಕ ನಾವು ಸುಮ್ಮನೆ ಕುಂತೇವಿ. ಇನ್ನು ಮ್ಯಾಗ ನಾವು ಹೋರಾಟ ಮಾಡಿ ಅವ್ರು ಇಲ್ಲೇ ನಮ್ಗೆ ಹೊಡೆದ್ರು ಸಹಿ, ಇವತ್ತು ವೈದ್ಯೆಲ್ಲ ಜೈಲಿಗೆ ಹಾಕಿದ್ರು ಸಹಿ, ಏನು ಮಾಡಿದ್ರು ನಾವು ಬಿಡಂಗಿಲ್ಲ. ನಮ್ಗೆ ಹಕ್ಕುಪತ್ರ ಇವತ್ತು 26 ಜನದ ಹಕ್ಕುಪತ್ರ ಕೊಡ್ಲಿಕ್ಕೆ ಬೇಕು. ಅವ್ರ ಮನೆಯಿಂದ ಅದು 3 ತಿಂಗಳು ಬೇಡ, ನಮ್ಗೆ 6 ತಿಂಗಳು ಬಿಟ್ಟು ರೆಡಿ ಮಾಡಿ ಅವ್ರು ನಮ್ಗೆ ಕೊಡ್ಲಿ, ಬೇಡ ಅನ್ನಂಗಿಲ್ಲ. ಈಗ ಒಂದ್ಸಲ ಈಗ ಈ ಒಂದು 2 ತಿಂಗಳಿಂದ ಅಲ್ಲಿ ಆಶ್ರಯ ಯೋಜನೆ ಆವಾಸನದೊಳಗೆ ಮೀಟಿಂಗ್ ಆತ್ರಿ. ಮೀಟಿಂಗ್ ಆದ್ಮ್ಯಾಗ ಏನಂದ್ರು MLA ಸಾಹೇಬ್ರು ಏನಂದ್ರು, ಇವತ್ತೇ ನೀವು ರೊಕ್ಕ ಅಷ್ಟು ತುಂಬ್ರಿ,
ನಿಮಗೆ ಇವತ್ತೇ ನಾವು ಮನೆ ಚಾವಿ ಕೊಡ್ತೇವೆ, ನಿಮ್ಮ ಮನ್ಯಾಗ ಹೋಗಿಸ್ತೇವೆ ಅಂದ್ರು. ಆ ಟೈಮ್ದೊಳಗೆ ನಮಗೆ ತಾತ್ಕಾಲಿಕವಾಗಿ ಕೊಡ್ಲಾಕ್ ಬಂದ್ರು. ನಾವು ತಾತ್ಕಾಲಿಕ ಬೇಡ, ನಮ್ಗೆ ಹಕ್ಕುಪತ್ರ ಒರಿಜಿನಲ್ ನಮ್ಗೆ ಖಾಯಂ ಹಕ್ಕುಪತ್ರ ಕೊಡ್ರಿ ಅಂತೇಳಿ ನಾವು ಬಿಟ್ಟು ಅವಾಗ ಬಿಟ್ಟು ಬಂದ್ರು. ಮತ್ತೆ ಈಗ 3 ತಿಂಗಳು ಆತ್ರಿ ಬಿಟ್ಟು ಬರೀ ನಾಳೆ ಬಾ ಇವತ್ತು ಬಾ ಅಂತ ಹೇಳ್ತೀನಿ. ಅವ್ರು ಇದೇ ಆಶ್ವಾಸನೆ ಕೊಡ್ಲಿಕ್ಕತ್ತಾರೆ. ಇನ್ನು ಮುಂದೆ ಏನದಲ್ಲ ಇವ್ರು ನಾವು ಇವತ್ತು ಇಲ್ಲೇ ಇದ್ರು 4 ದಿವಸ ಆದ್ರೂ ಇಲ್ಲೇ ಇರ್ತೇವೆ. ಇದಕ್ಕೆ ಹಕ್ಕುಪತ್ರ ನಮ್ಗೆ ಕೊಡೋ ತನಕ ನಾವು ಬಿಡಂಗಿಲ್ಲ. ಅವ್ರು ಎಲ್ಲಿ ಇಷ್ಟೊತ್ತನ ಸುಮ್ ಕುಂತೇವಿ. ಇನ್ನು ನಮ್ಮ ಕೈ ತೋರಿಸಿದೇವೆ ಅಂದ್ರೆ ಮುಂದೆ ಅದು MLA ಬರಲಿ MP ಬರಲಿ ಯಾರೇ ಬರಲಿ ಬಂದ್ರು ನಾವು ಏನದಲ್ಲ ನಮ್ಮಂಗೆ ನೀವು ಆಗ್ರಿ ಅಂತ ಹೇಳ್ತೀನಿ. ಸ್ಟಾಪ್ ಕೊಡ್ಲಿಕ್ಕೆ ತಯಾರು ಹೋಗ್ತದೆ ಅಲ್ಲಿಂದ ಐಜಿಲಗಳಿಗೆ. ಇವತ್ತು ವಿಜಯಪುರ ನಗರದ ಏನು ಒಂದು ಮಹಾನಗರ ಪಾಲಿಕೆ ಇದೆ, ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಶೋಷಿತ ಸಮುದಾಯದ ಅಲ್ಪಸಂಖ್ಯಾತ ಏನು ಇವತ್ತು ಜನ ಸಮುದಾಯ ಇದೆ ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ವಿಜಯಪುರ ಒಂದು ಸಾಮಾಜಿಕ ಜನಸಾಮಾನ್ಯರು ಇವತ್ತು ನಾಚಿಕೆಗೇಡ ಪಡುವಂಥ ಒಂದು ವಿಚಾರ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಇವತ್ತು ಅವ್ರಿಗೇನೂ ಆಶ್ರಯ ಇಲ್ಲಂತ ಒಂದು ಸಂದರ್ಭದಲ್ಲಿ ಕೂಡ ನಮಗೆ ಒಂದು ಆಶ್ರಯ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸುಮಾರು ಸರಿ ಇಲ್ಲಿ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಸಂಬಂಧಪಟ್ಟಂಥ ಮೆಂಬರ್ಗಳಿಗಾಗಿರ್ಬೋದು, ಮೇಯರ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಗಮನವನ್ನು ಕೊಟ್ಟು ಇವತ್ತು ಮನವಿ ಕೊಡೋದಾಗಿರ್ಬೋದು, ಅವ್ರ ಗಮನಕ್ಕೆ ತಗೊಂಬರೋದಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಏನು ಇವತ್ತು ಕಮಿಷನರ್ ಧೋರಣೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಮೇಯರ್ ಅವರ ಧೋರಣೆ ಆಗಿರ್ಬೋದು, ಇವತ್ತು ಏನಿದೆ ಇದು ಖಂಡನೀಯ ಅಂತೇಳಿ ನಾವು ಎಲ್ಲರೂ ಕೂಡ ಭಾವಿಸ್ತಾ ಇದ್ದೀವಿ. ಸುಮಾರು ಬೆಳಿಗ್ಗೆಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿ ಅವರು ಇವತ್ತು ಬಂದು ಅವರಿಗೆ ಒಂದು ಮಾತಾಡೋದಾಗಿರ್ಬೋದು, ಅವರ ಒಂದು ವಿಚಾರವನ್ನು ಗಮನಿಸುವುದಾಗಿರ್ಬೋದು ಯಾರು ಕೂಡ ಮಾಡ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಇವತ್ತು ಏನು ನಮ್ಮ ಶೋಷಿತ ಜನ ಸಮುದಾಯದ ಏನು ಸಂಘಟನೆಗಳಿವೆ ಎಲ್ಲರೂ ಕೂಡ ಅವರ ಬೆಂಬಲವಾಗಿ ನಿಲ್ತೇವೆ. ಈ ಒಂದು ಮಹಾನಗರ ಪಾಲಿಕೆಯನ್ನು ಮುತ್ತಿಗೆ ಹಾಕುವ ಮುಖಾಂತರ ಅವರಿಗೆ ಏನು ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾವು ಇನ್ನೂ ರಾಜ್ಯರಹಿತವಾಗಿ ಹೋರಾಟವನ್ನು ಅತಿ ಸನಿಹದಲ್ಲೇ ಮಾಡ್ತೀವಿ ಅಂತೇಳಿ ಮತ್ತೆ ಕಮಿಷನರ್ ಆಗಿರ್ಬೋದು, ಮೇಯರ್ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಒಂದು ಹೋರಾಟದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।